ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೇಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಿಶುದ್ಧದ್ವಿಕುಲಂ ಶ್ರೌತಂ ಶುಚಿಂ ಕೃತಪಿತೃಕ್ರಿಯಂ ವಿರಕ್ತಂ ವಿಷಯಾನ್ ಭುಂಕ್ತ್ವಾ ವ್ಯಧಾನ್ ಮಧ್ವೋ ಅನುಜಂ ಯತಿಂ. ವಿಶುದ್ಧದ್ವಿಕುಲಂ ಆಚಾರ್ಯರ ಪೂರ್ವಾಶ್ರಮದ ಸಹೋದರ ಪರಮ ವೈರಾಗ್ಯದಿಂದ ಮನೆಯಲ್ಲಿ ಕಾಯ್ತಾ ಇದ್ರು. ಯಾವಾಗ ಆಚಾರ್ಯರು ನನಗೆ ಅನುಗ್ರಹವನ್ನು ಮಾಡ್ತಾರೆ ಅದರ ನಿರೀಕ್ಷಣೆಯಲ್ಲೇ ಅವರು ಇದ್ದರು. ಆಚಾರ್ಯರು ಜಯಸಿಂಹರಾಜನಿಗೆ ಅನುಗ್ರಹವನ್ನು ಮಾಡಿ ಅವನನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಅವತಾರ ಕ್ಷೇತ್ರವಾದ ಪಾಜಕಕ್ಕೆ ಬಂದಿದ್ದಾರೆ ಅಂತ ನಾವು ನಿನ್ನೆ ಅದನ್ನು ನೋಡಿದ್ವಿ. ಅವರ ಸಹೋದರ ಸನ್ಯಾಸಾಶ್ರಮವನ್ನು ಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದ. ಪಾರ್ಯುರಾಜ್ಯಂ ಪ್ರಾರ್ಥಯಂತಂ, ಆ ಸನ್ಯಾಸವನ್ನು ಇವಾಗ ಆಚಾರ್ಯರು ನೀಡ್ತಾ ಇದ್ದಾರೆ. ಸನ್ಯಾಸವನ್ನು ನೀಡಬೇಕಾದ್ರೆ ವಂಶಶುದ್ಧಿಯನ್ನು ನೋಡಬೇಕಂತೆ. ಆ ವಂಶಗಳು 2 ವಂಶ, ಆ 2 ವಂಶಗಳು ಕೂಡ ಪರಿಶುದ್ಧವಾಗಿರ್ಬೇಕಂತೆ. ಯಾವುದು 2 ವಂಶಗಳ ಪರಿಶುದ್ಧತೆ? 2 ವಂಶಗಳು ಯಾವುದು? ಒಂದು ತಂದೆಯ ವಂಶ, ಇನ್ನೊಂದು ತಾಯಿಯ ವಂಶ. 2 ಕೂಡ ಪರಿಶುದ್ಧವಾಗಿರಬೇಕು. ತಂದೆಯ ವಂಶ, ತಾಯಿಯ ವಂಶ ಅದು ಪರಿಶುದ್ಧವಾಗಿದ್ದರೆ ಮಾತ್ರ ನಿಜವಾದ ವೈರಾಗ್ಯ ಆ ಪರಂಪರೆಯಲ್ಲಿ ಬಂದಿರೋರಿಗೆ ಉಳಿಯತ್ತೆ. ಅದರ ವಂಶದ ಶುದ್ಧಿ ತುಂಬ ಮುಖ್ಯವಾಗಿ ನೋಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ವಿಶುದ್ಧ ದ್ವಿಕುಲಂ ಶ್ರೌತಂ. ಶ್ರೌತಂ ವೇದಾರ್ಥಗಳ ಅಧ್ಯಯನ ಆಗಿರ್ಬೇಕಂತೆ. ವೇದಾಧ್ಯಯನ ಆಗಿರಬೇಕು. ವೇದದ ಅರ್ಥ ಏನು ಅದನ್ನು ತಿಳ್ಕೊಂಡಿರ್ಬೇಕು. ಅಂದ್ರೆ ಒಳ್ಳೆಯ ತತ್ವಜ್ಞಾನವನ್ನು ಸಂಪಾದನೆ ಮಾಡಿದವನು ಮಾತ್ರ ಸನ್ಯಾಸಕ್ಕೆ ಅರ್ಹನಾಗ್ತಾನೆ. ಸನ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ ಕ್ವಾಲಿಫಿಕೇಶನ್, ಅರ್ಹತೆ ಒಂದು ತತ್ವಜ್ಞಾನ, ವೈರಾಗ್ಯ, ವಂಶದ ಪರಿಶುದ್ಧತೆ. ಶುಚಿಂ ಕೃತ ಪಿತೃಕ್ರಿಯಂ. ಶ್ರೌತಂ ಶುಚಿಂ ಎರಡನ್ನು ಹೇಳ್ತಾರೆ. ಒಳ್ಳೆ ಶ್ರೌತಂ ವೈದಿಕವಾದ ವಂಶ ಅಲ್ಲಿ ಬಂದಿರಬೇಕಂತೆ. ಲೌಕಿಕ ವಿದ್ಯಾರ್ಜನೆ ಅದರಿಂದ ದೂರ ಇರಬೇಕು. ಶ್ರುತಿಗಳ ಅಧ್ಯಯನವನ್ನು ತಾನು ಮಾಡಿದವನಾಗಿರಬೇಕು. ಶುಚಿಂ 2 ವಿಧವಾದ ಶುದ್ಧತೆ, ಮಾನಸಿಕ ಶುದ್ಧತೆ, ದೈಹಿಕ ಶುದ್ಧತೆ ಅದೆಲ್ಲವೂ ಕೂಡ ಇರಬೇಕು. ಮನಸ್ಸಿನಲ್ಲಿ ಬರೀ ಕಾಮಕ್ರೋಧಾದಿಗಳೇ ತುಂಬಿಕೊಂಡಿದ್ರೆ ಅವನಿಗೆ ವೈರಾಗ್ಯ ಇಲ್ಲ. ಅವನಿಗೆ ಸನ್ಯಾಸ ಎಂಬುದು ಹೇಳಿದ್ದಲ್ಲ. ಅವನು ಭೋಗ ಮಾರ್ಗದಲ್ಲಿಯೇ ಕಾಲವನ್ನು ಕಳೀತಕ್ಕಂಥವನು. ಆದರೆ ಯಾರು ಮನಸ್ಸು ಕಾಮಕ್ರೋಧಗಳನ್ನು ಗೆದ್ದಿದೆ, ಮನಸ್ಸಿನ ಪರಿಶುದ್ಧತೆಯನ್ನು ಯಾರು ಸಂಪಾದನೆ ಮಾಡಿದ್ದಾನೆ, ಒಳ್ಳೆ ಸ್ನೇಹ, ವಿಶ್ವಾಸ ಅದೆಲ್ಲ ಸಮಾಜದ ಜೊತೆಗೆ ಹೊಂದಿರಬೇಕು. ಭಗವಂತನಲ್ಲಿ ಒಳ್ಳೆ ಭಕ್ತಿ, ಆ ಭಕ್ತಿ ಅಂತನ್ನೋದು ಕಾಮಕ್ರೋಧಗಳಿದ್ರೆ ಭಕ್ತಿ ಉಳಿಯೋದೇ ಇಲ್ಲ. ಆದ್ದರಿಂದ ಕಾಮಕ್ರೋಧಗಳನ್ನು ಗೆದ್ದಿರಬೇಕು. ಅದೇ ಶುಚಿತ್ವ. ಹೀಗೆ ಮಾನಸಿಕ ಶುದ್ಧತೆಯನ್ನು ಸಂಪಾದನೆ ಮಾಡಿದ್ದಾರೆ ಆಚಾರ್ಯರ ಪೂರ್ವಾಶ್ರಮದ ಸಹೋದರ. ಕೃತ ಪಿತೃಕ್ರಿಯಂ. ಸನ್ಯಾಸಕ್ಕಿಂತ ಪೂರ್ವದಲ್ಲಿ ತಂದೆ ತಾಯಿಯರಿಗೆ ತಾನು ತಿಲಾಂಜಲಿಯನ್ನು ನೀಡಬೇಕು, ಶ್ರಾದ್ದವನ್ನು ಮಾಡಬೇಕು. ಔರ್ಧ್ವದೈಹಿಕವಾದ ಕ್ರಿಯೆಗಳು, ಜೀವಶ್ರಾದ್ದಾದಿಗಳು ತನಗೆ ಅದನ್ನು ಕೂಡ ಮಾಡಿಕೊಳ್ಬೇಕು. ಹೀಗೆ ಅದನ್ನೆಲ್ಲ ಮುಗಿಸಿದ್ದಾರೆ. ವಿರಕ್ತಂ ವಿಷಯಾನ್ ಭುಂಕ್ತ್ವಾ. ವಿಷಯಾನ್ ಭುಂಕ್ತ್ವಾ ವಿರಕ್ತಂ ಅಂತ ಹೇಳ್ತಾರೆ. ವಿಷಯ ಪದಾರ್ಥಗಳ ಭೋಗ ಆಗಬೇಕು, ಆಮೇಲೇನೆ ವೈರಾಗ್ಯ ಬರೋದು. ವಿಷಯ ಪದಾರ್ಥಗಳನ್ನು ಭೋಗಿಸೇ ಇಲ್ಲ ಅಂತಾದರೆ ಅವನಿಗೆ ಬಂದಿರತಕ್ಕಂಥ ವೈರಾಗ್ಯವನ್ನು ನಂಬಲಿಕ್ಕಾಗೋದಿಲ್ಲ. ಯಾಕೆಂದರೆ ವಿಷಯ ಪದಾರ್ಥಗಳ ಭೋಗದಲ್ಲಿ ಮುಳುಗಿದಾಗ ಅದರಲ್ಲಿರ್ತಕ್ಕಂತಹ ಲೋಪದೋಷಗಳು ಏನು ಅಂತ ಗೊತ್ತಾಗತ್ತೆ. ಅವಾಗ ಅದು ಬೇಡ ಎಂಬುದಾಗಿ ಅನ್ಸತ್ತೆ. ಅದರಿಂದಾಗಿ ವಿಷಯಾನ್ ಭುಂಕ್ತ್ವಾ ವಿರಕ್ತಂ. ಅವರು ಪೂರ್ವಾಶ್ರಮದ ಸಹೋದರ, ಅವರು ಭೋಗವನ್ನು ಭೋಗಿಸಿದ್ದಾರೆ. ಭೋಗವನ್ನು ಭೋಗಿಸಿ ಅದರಿಂದಾಗಿ ಸಾಕು, ಇದೆಲ್ಲ ಬೇಡ, ಇದೆಲ್ಲ ನಿಸ್ಸಾರ, ಅಶಾಶ್ವತ ಅನ್ನೋ ಭಾವನೆ ಅವರಿಗೆ ದೃಢವಾಗಿ ಬಂದಿದೆ. ಅಂತಹ ಸಹೋದರನನ್ನ ಅನುಜಂ ಮಧ್ವಃ ಯತಿಂ ವ್ಯಧಾತ್. ಅವರನ್ನು ಯತಿಯನ್ನಾಗಿ ಮಾಡಿದ್ದಾರೆ ಮಧ್ವಾಚಾರ್ಯರು. ಪ್ರಣವ ಮಂತ್ರದ ಉಪದೇಶವನ್ನು ಅವರಿಗೆ ನೀಡಿದ್ದಾರೆ. ಅವರು ಮೊದಲೇ ಸನ್ಯಾಸಿಗಳಾಗಿದ್ದರು. ಸನ್ಯಾಸಿಗಳಾಗೋದು ಅಂದರೆ ವೈರಾಗ್ಯ ಸಂಪನ್ನರಾಗೋದು. ಎಲ್ಲವನ್ನೂ ಕೂಡ ಸಮ್ಯಕ್ ನ್ಯಾಸ
ಯಾವ ಲೌಕಿಕವಾದ ವಿಷಯ ಪದಾರ್ಥಗಳ ಭೋಗ ಸಂಪತ್ತು ಅದ್ಯಾವುದೂ ಬೇಡ ಎಂಬುದಾಗಿ ಎಲ್ಲದರ ಪರಿತ್ಯಾಗ, ಅದನ್ನೇ ಸನ್ಯಾಸ ಅಂತ ಹೇಳೋದು. ಇಂಥ ಸನ್ಯಾಸ ಅವರಿಗೆ ಸಹಜವಾಗಿ ಬಂದಾಗಿತ್ತು, ಅವ್ರಿಗಾಗಲೇ ವಿಷ್ಣು ತೀರ್ಥರಿಗೆ. ಇವಾಗ ಆಚಾರ್ಯರು ಅವರಿಗೆ 4ನೇ ಆಶ್ರಮ, ಚತುರ್ಥಾಶ್ರಮ, ಪ್ರಣವ ಮಂತ್ರದ ಉಪದೇಶಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆ ಯೋಗ್ಯತೆ ಅದನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಣವ ಮಂತ್ರದ ಉಪದೇಶವನ್ನು ಅವರಿಗೆ ಮಾಡಿದ್ದಾರೆ. ರಹಸ್ಯತಿ ರಹಸ್ಯಂ ತದ್ ಬ್ರಹ್ಮ ಬ್ರಹ್ಮ ಸಮೋದದೌ ಅಮುಷ್ಮೈ ಪಂಚತಪಸೋ ನವಿದುರ್ಯತ್ತಪಸ್ವಿನಃ. ನಾವು ಪುರಾಣಗಳಲ್ಲಿ ಓದ್ತೀವಿ, ಋಷಿಮುನಿಗಳೆಲ್ಲ ಭಾರಿ ಕಠೋರವಾದ ತಪಸ್ಸನ್ನು ಅವರು ಮಾಡ್ತಾ ಇದ್ರು ಎಂಬುದಾಗಿ. ಹಾಗೆ ವಿಷ್ಣು ತೀರ್ಥರು ಕೂಡ ಅದೇ ಮಾರ್ಗದಲ್ಲಿ ಸಾಕ್ತಾ ಇರ್ತಕ್ಕಂಥವ್ರು. 4 ದಿಕ್ಕುಗಳಲ್ಲೂ ಕೂಡ ಅಗ್ನಿಯ ಪ್ರಜ್ವಲನೆ, ಮೇಲ್ಗಡೆಗೆ ಪ್ರಖರವಾಗಿರ್ತಕ್ಕಂತಹ ಗ್ರೀಷ್ಮ ಋತುವಿನ ಸೂರ್ಯ, ಆ ಸೂರ್ಯನನ್ನ ದಿಟ್ಟಿಸಿ ನೋಡ್ತಾ, ಕಣ್ಣುಗಳನ್ನು ತೆರೆದು ಆ ಸೂರ್ಯನನ್ನು ನೋಡ್ತಾ ನೋಡ್ತಾ ತಪಸ್ಸನ್ನ ಋಷಿಮುನಿಗಳು ಮಾಡ್ತಾ ಇದ್ರು. ಪಂಚಾಗ್ನಿ ಮಧ್ಯೆ ತಪಸ್ಸು ಎಂಬುದಾಗಿ ಪ್ರಸಿದ್ಧವಾದದ್ದು. ಇಂತಹ ಮಹಾ ತಪಸ್ವಿಗಳು, ಅವ್ರಿಗೂ ಕೂಡ ಓಂಕಾರದ ರಹಸ್ಯ ಅವ್ರಿಗೆ ಗೊತ್ತಾಗೋದಿಲ್ಲಂತೆ. ಅಂಥ ರಹಸ್ಯ ಅಂತೆ ಆ ಓಂಕಾರದಲ್ಲಿ, ಪ್ರಣವ ಮಂತ್ರದಲ್ಲಿ ಅಡಗಿದೆ. ಅದನ್ನು ತಿಳಿದುಕೊಳ್ಳೋದು ತುಂಬ ಕ್ಲಿಷ್ಟಕರವಾದದ್ದು, ಬಹಳ ಕಷ್ಟ ಅದನ್ನು ಅರ್ಥ ಮಾಡಿಕೊಳ್ಳೋದು, ಅದರ ಉಪಾಸನೆ. ಅಂತಹ ಕಠಿಣವಾದ ತಪಸ್ಸನ್ನು ಮಾಡಿದವರು ಕೂಡ ಓಂಕಾರ ಅದರ ರಹಸ್ಯವನ್ನು ಅರಿಯೋದಿಲ್ಲ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪ್ರಣವ ಮಂತ್ರ ಅದನ್ನು ಅಮುಷ್ಮೈ ದದೌ ಆಚಾರ್ಯರು ಉಪದೇಶವನ್ನು ಕೊಟ್ಟಿದ್ದಾರೆ. ಅದರ ರಹಸ್ಯಗಳನ್ನೆಲ್ಲ ಉಪದೇಶ ಮಾಡಿದ್ರಂತೆ. ಪ್ರಣವ ಮಂತ್ರದ ಉಪದೇಶ ಅದು ಯಾವ ರೀತಿಯಾಗಿ ಭಗವಂತನ ಗುಣಪರಿಪೂರ್ಣತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ಸಮಸ್ತ ವೇದಗಳ ಅರ್ಥ ಅದರಲ್ಲಿ ಅಡಗಿದೆ, ಗಾಯತ್ರಿ ಮಂತ್ರದ ಅರ್ಥ ಅದರಲ್ಲಿ ಅಡಗಿದೆ. ಆ ಹೇಗೆ ಅಡಗಿದೆ, ಹೇಗೆ ಅದರ ಉಪಾಸನೆ, ಅದನ್ನೆಲ್ಲವನ್ನೂ ಕೂಡ ಆಚಾರ್ಯರು ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರೇಮಾಮೃತ ಪ್ರಸನ್ನಾಸ್ಯ ಸ್ಮಿತಾಂಗಾಪಾಂಗಪೂರ್ವಕಂ ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್. ಉಪದೇಶವನ್ನು ಕೊಡಬೇಕಾದರೆ ಗುರುಗಳು ಕಣ್ಣುಗಳನ್ನು ಅರಳಿಸಿಕೊಂಡು ಮನಪ್ರಸನ್ನತೆಯಿಂದ ಶಿಷ್ಯನನ್ನು ನೋಡಬೇಕಂತೆ. ಎದ್ದದ್ಯಾತ್ ಸುಪ್ರಸನ್ನಧೀಹಿ ಅಂತ ಹೇಳ್ತಾರೆ. ಆವಾಗಲೇ ಆ ಮಂತ್ರ ಅವನಿಗೆ ಒಲಿದು ಬರುತ್ತಂತೆ. ಆಚಾರ್ಯರು ಆ ವಿಷ್ಣು ತೀರ್ಥರನ್ನ ಅದೇ ರೀತಿ ನೋಡ್ತಾ ಇದ್ದಾರಂತೆ. ಸ್ಮಿತಾಂಗಾಪಾಂಗಪೂರ್ವಕಂ ಪ್ರೇಮಾಮೃತ ಪ್ರಸನ್ನಾಸ್ಯ. ಪ್ರೀತಿ ಎಂಬತಕ್ಕಂತಹ ಅಮೃತ, ಆ ಅಮೃತದಿಂದ ಪ್ರಸನ್ನಾಸ್ಯ, ಒಳ್ಳೆ ಸಂತುಷ್ಟವಾಗಿರ್ತಕ್ಕಂತಹ ಮುಖ, ಆ ಮುಖದಲ್ಲಿ ಪ್ರಸಾದ ಇದೆ, ಸಂತೋಷ ಇದೆ. ಯಾಕೆ ಅಂದರೆ ಮನಸ್ಸಿನಲ್ಲಿ ತೃಪ್ತಿ ಇದೆ. ಅಪ್ಪ ನನ್ನ ತಮ್ಮ ಯಾವುದೋ ಒಂದು ಲೌಕಿಕವಾದ ತಪ್ಪು ದಾರಿಯಲ್ಲಿ ಸಾಗಲಿಲ್ಲ, ಒಳ್ಳೆ ಯೋಗ್ಯವಾದ ಉತ್ತಮವಾಗಿರ್ತಕ್ಕಂಥ ಶಾಸ್ತ್ರ ಮಾರ್ಗದಲ್ಲಿ ಸಾಕ್ತಾ ಇದ್ದಾನೆ ಅನ್ನೋ ಆನಂದ ಇದೆ, ಸಂತೋಷ ಇದೆ. ಅವರ ವೈರಾಗ್ಯವನ್ನು ಕಂಡು ಆಚಾರ್ಯರಿಗೆ ಬಹಳ ತೃಪ್ತಿಯಾಗಿದೆ, ಸಂತೋಷ ಆಗಿದೆ. ಆದ್ರಿಂದ ಪ್ರೇಮಾಮೃತ ಪ್ರಸನ್ನಾಸ್ಯ ಸ್ಮಿತಾಂಗಾಪಾಂಗಪೂರ್ವಕಂ. ಒಳ್ಳೆ ಪ್ರಸನ್ನವಾಗಿರ್ತಕ್ಕಂಥ ಮುಖ ಆಚಾರ್ಯರ ಮುಖ. ಮೊದಲೇ ಪ್ರಸನ್ನತೆ ಅವರ ಮುಖದಲ್ಲಿ. ಇಂಥ ವೈರಾಗ್ಯಶಾಲಿಯಾಗಿರ್ತಕ್ಕಂತಹ ತಮ್ಮನನ್ನ ಕಂಡು ಅವರಿಗೆ ಇನ್ನೂ ಕೂಡ ಜಾಸ್ತಿ ಸಂತೋಷ ಆಗಿದೆ ಇವಾಗ. ಅದರಿಂದ ಒಳ್ಳೆ ಮಂದಹಾಸದಿಂದ ಕೂಡಿರ್ತಕ್ಕಂಥ ಮುಖ. ಸ್ಮಿತಾಂಗಾಪಾಂಗಪೂರ್ವಕಂ. ಮಂದಹಾಸದ ದೃಷ್ಟಿಯನ್ನ ಅವನ ಮೇಲೆ ಹಾಯಿಸಿದ್ದಾರೆ, ತಮ್ಮನನ್ನ ನೋಡ್ತಾ ಇದ್ದಾರೆ. ಅವರಿಗೆ ವಿಷ್ಣು ತೀರ್ಥ ಎಂಬುದಾಗಿ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್. ನೋಡ್ರಿ, ಆಚಾರ್ಯನ ಹೊಸ ಶಬ್ದದಿಂದ ಕರೀತಾರೆ. ಆಚಾರ್ಯನಲ್ಲಿ ಕರೆಯೋದು ಪಂಡಿತಾಚಾರ್ಯರು ಪ್ರೀತಿ ತೀರ್ಥ ಅಂತ ಅವರನ್ನ ಕರೀತಾರೆ. ಆ ಪ್ರೀತಿ ಅಂತನೋ ಗುಣ ಅದು ತುಂಬ ಅನೇಕ ಮುಖಗಳನ್ನು ಹೊಂದಿರತಕ್ಕಂಥದ್ದು. ಆ ಪ್ರೀತಿ ಅಂತನೋದು, ಪ್ರೀತಿ ಅಂದ್ರೆ ಭಗವಂತನಲ್ಲಿ ಪ್ರೀತಿ ಅಂದ್ರೆ ಭಕ್ತಿ. ಅಂಥ ಒಂದು ಶ್ರೇಷ್ಠವಾದ ಭಕ್ತಿಯನ್ನು ಅವರು ಪರಮಾತ್ಮನಲ್ಲಿ ಮಾಡ್ತಾ ಇದ್ರು. ಆದ್ರಿಂದಾಗಿನೇ ಪ್ರೀತಿ ತೀರ್ಥ ಅಂತ ಅವರನ್ನ ಕರೆಯೋದು. ತೀರ್ಥ ಅಂದ್ರೆ ಶಾಸ್ತ್ರ, ತೀರ್ಥ ಅಂದ್ರೆ ಶಾಸ್ತ್ರದಿಂದ ಬರ್ತಕ್ಕಂತಹ ಜ್ಞಾನ. ಆ ತತ್ವಜ್ಞಾನದ ಬಗ್ಗೆ ಅವರಿಗೆ ಪ್ರೀತಿ ಇತ್ತು. ಆ ತೀರ್ಥ ಶಾಸ್ತ್ರಗಳ ಬಗ್ಗೆ ಅಪೌರುಷೇಯವಾಗಿರ್ತಕ್ಕಂಥ ವೇದಶಾಸ್ತ್ರ, ಇನ್ನು ಪೌರುಷೇಯವಾಗಿರ್ತಕ್ಕಂತಹ ಪುರಾಣಗಳು,
ಎಲ್ಲ ಸಮಸ್ತ ವಾಂಗ್ಮಯದ ಬಗ್ಗೆ ಅವ್ರಿಗೊಂದು ಪ್ರೀತಿ ಕಾಳಜಿ ಇದೆ. ಒಳ್ಳೆ ತತ್ವಜ್ಞಾನವನ್ನು ಕೊಡಬೇಕು ಅಂತನೋ ಕಾಳಜಿ, ಸಜ್ಜನರನ್ನ ಆ ಜ್ಞಾನ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತನೋ ಪ್ರೀತಿ ಇದೆ, ಸಂತೋಷ ಇದೆ, ತೃಪ್ತಿ ಇದೆ. ಆದ್ದರಿಂದ ಅವರಿಗೆ ಪ್ರೀತಿ ತೀರ್ಥ ಅನ್ನೋ ಹೆಸರು ಆಚಾರ್ಯರಿಗೆ ಬಹಳ ಸಾರ್ಥಕವಾದ ಹೆಸರು. ಅನೇಕ ಮುಖಗಳನ್ನು ಆಚಾರ್ಯರ ಅನೇಕ ಮುಖಗಳನ್ನು ತೋರಿಸಿಕೊಡ್ತಕ್ಕಂತಹ ಶಬ್ದ ಪ್ರೀತಿ ತೀರ್ಥ ಅಂತನೋ ಶಬ್ದ. ಆ ಪ್ರೀತಿ ತೀರ್ಥರು ಆಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಅವರ ಪೂರ್ವಾಶ್ರಮದ ಸಹೋದರನಿಗೆ ವಿಷ್ಣು ತೀರ್ಥ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ವಿಷ್ಣು ತೀರ್ಥ ವಿಷ್ಣು ಪ್ರತಿಪಾದಕವಾದ ತೀರ್ಥ ಶಾಸ್ತ್ರ. ಆ ಶಾಸ್ತ್ರ ಅವರಲ್ಲಿ ಯಾವಾಗಲೂ ಅವರಲ್ಲಿ ನೆಲೆಸಿರತ್ತೆ. ಅವರಲ್ಲಿ ಆ ವಿಷ್ಣು ತೀರ್ಥ ವಿಷ್ಣುವನ್ನು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಶಾಸ್ತ್ರದಿಂದ ಯಾವ ತತ್ವಜ್ಞಾನ ಬರುತ್ತೆ ಆ ತತ್ವಜ್ಞಾನ ಅವರಲ್ಲಿದೆ, ವಿಷ್ಣು ತೀರ್ಥರಲ್ಲಿದೆ. ಆದ್ರಿಂದ ವಿಷ್ಣು ತೀರ್ಥ ಎಂಬುದಾಗಿ ಅವರಿಗೆ ನಾಮಕರಣ ಮಾಡಿದ್ದಾರೆ. ಶ್ರವಣೇನಾನುವಾದೇನ ಮನನೇನಾವೃತ ಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ವಿಷ್ಣು ತೀರ್ಥರನ್ನು ಎಷ್ಟು ಒಳ್ಳೆಯ ಶಬ್ದದಿಂದ ಕರೀತಾರೆ ನೋಡ್ರಿ. ವೇದಾಂತ ಗುರು ಸೋದರ ಅಂತ ಹೇಳ್ತಾರೆ. ಪೂರ್ವಾಶ್ರಮದಲ್ಲೂ ಸೋದರರು, ಉತ್ತರಾಶ್ರಮದಲ್ಲೂ ಕೂಡ ವೇದಾಂತ ಗುರು ಸೋದರ ಅಂತ ಹೇಳ್ತಾರೆ. ಅವರು ಆಚಾರ್ಯರ ಮಾರ್ಗದಲ್ಲೇ ಅವರು ಕೂಡ ವಿಷ್ಣು ತೀರ್ಥರು ಕೂಡ ಸಾಗಿದ್ರು. ಆಚಾರ್ಯರಿಂದ ಪಾಠವನ್ನು ಕೇಳ್ತಾ ಇದ್ರು, ತಮ್ಮ ಶಿಷ್ಯಂದ್ರಗಳಿಗೆ ಪಾಠವನ್ನು ಹೇಳ್ತಾ ಇದ್ರು. ಯಾವಾಗಲೂ ಮನನ 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 ಮನನೇನ ಅವೃತ ಕರೋತ್. ಒಂದು ಕ್ಷಣ ಕಾಲವೂ ಕೂಡ ಸುಮ್ಮನೆ ಕುಳಿತುಕೊಳ್ತಿರ್ಲಿಲ್ಲಂತೆ. ಸಮಯವನ್ನು ಯಾವತ್ತೂ ಕೂಡ ವ್ಯರ್ಥಗೊಳಿಸ್ತಿರ್ಲಿಲ್ಲ. ಏನು ಮಾಡ್ತಾ ಇದ್ರು? ನಿರಂತರವಾಗಿ ಶಾಸ್ತ್ರ ಶ್ರವಣ, ಆಚಾರ್ಯರು ಬರೆದಿರ್ತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯದ ಶ್ರವಣ, ಉಪನಿಷತ್ ಭಾಷ್ಯದ ಶ್ರವಣ, ಪ್ರಕರಣ ಗ್ರಂಥಗಳ ಶ್ರವಣ, ಇನ್ನು ಪುರಾಣ ಪ್ರಸ್ಥಾನದ ಮೇಲೆ ರಚಿತವಾದ ಗ್ರಂಥಗಳ ಶ್ರವಣ. ಹೀಗೆ ನಿರಂತರವಾಗಿ ಶ್ರವಣ ಶ್ರವಣ ಶ್ರವಣ. ಕೇವಲ ಕಿವಿಯಿಂದ ಕೇಳಿ ಬಿಟ್ಟು ಬಿಡೋದಲ್ಲ, ಅದನ್ನು 10 ಜನ ಶಿಷ್ಯಂದ್ರನ್ನ ಕರೆದು ಅದನ್ನು ಪಾಠ ಮಾಡ್ತಾ ಇದ್ರಂತೆ. ಹೀಗೆ ಶ್ರವಣ, ತಾವು ಪಾಠವನ್ನು ಮಾಡೋದು, ಮತ್ತೆ ತಾವು ಮನನವನ್ನು ಮಾಡೋದು ಆ ಯುಕ್ತಿಗಳನ್ನು. ಹೀಗೆ ಕಾಲವನ್ನು ಅತ್ಯಂತ ಬಹಳವಾಗಿ ಸಾರ್ಥಕವನ್ನಾಗಿ ಗೊಳಿಸಿಕೊಂಡ್ರು ವಿಷ್ಣು ತೀರ್ಥರು. ಸಮಯವನ್ನು ಯಾವತ್ತೂ ಕೂಡ ವ್ಯರ್ಥಗೊಳಿಸಲಿಲ್ಲ. ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ವೇದಾಂತ ಶಾಸ್ತ್ರದ ನಿರಂತರವಾದ ಅಧ್ಯಯನ ಅಧ್ಯಾಪನದಲ್ಲೇ ತಮ್ಮನ್ನು ತೊಡಗಿಸಿಕೊಂಡ್ರು ವಿಷ್ಣು ತೀರ್ಥರು.